ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಒಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ. ಈ ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗೈತ್ರಿ. ನಿಮಗೂ ಇಷ್ಟ ಆಗುತ್ತ್ರಿ. ಈ ಪ್ರೊಫೈಲ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬನ್ನಿರಿ ಇವರ ಪರಿಚಯ ಮಾಡ್ಕೊಳ್ಳೋಣಂತ್ರಿ. ಇವರು ಮೊದಲನೆಯದಾಗಿ ತಮ್ಮ ಆಸೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಬನ್ನಿರಿ ಇವರ ಆಸೆ ಏನು ಅಂತ ಕೇಳನ್ರಿ. ದಿನಾಲೂ ಬಗ್ಗಿಸಿ ಮಾಡುವ ಗೂಟವನ್ನು ಹುಡುಕುತ್ತಿದ್ದೇನೆ ಎಂದು ಹೇಳ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಪ್ರೊಫೈಲ್ ಹೆಂಗೈತಿ ಅಂತ ನೋಡುಣ್ರಿ. ಇವರ ಹೆಸರು ಅರ್ಪಿತಾ ಅಂತ ಹೇಳ್ರಿ. ಇವ್ರ ಊರ ಬೆಂಗಳೂರಿನ ಹತ್ತಿರ ಅಂಚಪಾಳ್ಯ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ವಯಸ್ಸು 28 ವರ್ಷ ಅಂತ, ಇನ್ನೂ ಚಿಕ್ಕ ವಯಸ್ಸು. ಇವ್ರ ವರ್ಕ್ ಬಂದು ಡಾಟಾ ಕಲೆಕ್ಟರ್ ಅಂತ ಹೇಳ್ಕೊಂಡಿದ್ದಾರೆ. ಇವರ ಗಂಡನ ಕೆಲಸ ಬಂದು ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇವರ ಹವ್ಯಾಸ ಬಂದು ಕೆಲಸದ ಸಮಯದಲ್ಲಿ ಮಾತ್ರ ಫ್ರೀ ಇದ್ದಾಗ ಬುಕ್ ಓದುತ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಇದು ಇಷ್ಟು ಇವರು ಅರ್ಪಿತಾ ಅವರ ಬಯೋಡಾಟಾವನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಂಡಾರಿ. ಅರ್ಪಿತಾ ಅವರ ಪ್ರಸ್ತುತ ಪರಿಸ್ಥಿತಿ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಬನ್ನಿರಿ ಏನು ಅಂತ ನೋಡೋಣ. ನನ್ನ ಹೆಸರು ಅರ್ಪಿತಾ. ನಾನು ಡಾಟಾ ಕಲೆಕ್ಟರ್ ಆಗಿ ವರ್ಕ್ ಮಾಡುತ್ತಿದ್ದೇನೆ. ನನ್ನ ಗಂಡ ಕಂಡಕ್ಟರ್ ಆಗಿ ವರ್ಕ್ ಮಾಡುತ್ತಿದ್ದಾರೆ. ಒಂದು ಗಂಡು ಪಾಪು ಇದೆ. ನಾವು ಮನೆಯಲ್ಲಿ ನಾನು, ನನ್ನ ಗಂಡ, ಅತ್ತೆ ಮಾವ ಇದ್ದೇವೆ. ನನ್ನ ಗಂಡ ಯಾವಾಗಲೂ ಕೆಲಸದ ಮೇಲೆ ಇರುತ್ತಾರೆ. ರಾತ್ರಿ ಹೊತ್ತು ಮೂಡ್ ಇದ್ದಾಗ ಎಷ್ಟೇ ವಿಡಿಯೋಗಳನ್ನು ಮಾಡಿಕೊಂಡರೂ ತೃಪ್ತಿಯಾಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಗಂಡನಿಗೆ ಕಾಲ್ ಮಾಡಿ ರೊಮ್ಯಾಂಟಿಕ್ ಆಗಿ ಮಾತಾಡಿ ಅಂತ ಕೇಳ್ಕೊಂಡ್ರು. ಅವರು ಮಾತಾಡಲ್ಲ ಅಂತ ಹೇಳಾರಿ. ಈಗೀಗ ನನ್ನ ಮೇಲಿನ ಇಂಟ್ರೆಸ್ಟ್ ಕಡಿಮೆಯಾಗುತ್ತಿದೆ. ಯಾಕೆ ಈ ಥರ ಮಾಡ್ತೀರಾ ಅಂತ ಕೇಳಿದರು. ಅವರು ಏನಾದರೂ ಉಪಯೋಗ ಹೇಳಿ ತಪ್ಪಿಸಿಕೊಳ್ತಾರೆ. ಅದಕ್ಕೆ ನನಗೆ ಪ್ರೀತಿ ತೋರಿಸುವ ವ್ಯಕ್ತಿಯ ಜೊತೆ ಸೀಕ್ರೆಟ್ ಆಗಿ ಸಂಬಂಧ ಇಟ್ಕೋಬೇಕು ಅಂತ ಅರ್ಪಿತಾ ಅವರು ಹೇಳ್ಕೊಂಡಿದ್ದಾರೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಎಸ್ ಅಂತ ಕಮೆಂಟ್ ಮಾಡಿರಿ. ಅವರು ನಿಮ್ಮ ಜೊತೆ ಚಾಟ್ ಮಾಡಲಿಕ್ಕೆ ಒಪ್ಕೊಳ್ತಾರೆ. ಅವಕಾಶ ಸಿಕ್ಕಾಗ ಸುಖಪಡಿಸಿ ಹೋಗುವ ಹುಡುಗನ ಗುಣಗಳು ಈ ರೀತಿಯಾಗಿ ಇರಬೇಕು ಅಂತ ಅರ್ಪಿತಾ ಅವರು ಹೇಳ್ಕೊಂಡಿದ್ದಾರೆ. ಕೆಲವೊಮ್ಮೆ ಮಾತ್ರ ಗಂಡ ಕೆಲಸದ ಮೇಲೆ ಹೋದರೆ ತಿಂಗಳ ತನಕ ಬರಲ್ಲ. ಆಗ ಮಾತ್ರ ಕರೆ ಮಾಡ್ತೀನಿ. ನೀವು ಬಂದು ತೂತನ್ನು ತೃಪ್ತಿಪಡಿಸಿ ಹೋಗಬೇಕು ಅಂತ ಹೇಳಿದ್ದಾರೆ. ನಿಮಗೆ ಪ್ರತಿದಿನ ತೂತಿನ ರುಚಿ ಸವಿಯುವ ಆಸೆ ಇದ್ದರೆ ನಾನು ಹೇಳುವ ಜಾಗಕ್ಕೆ ಬಂದರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹುಡುಗ ಕಪ್ಪಾಗಿದ್ದರೂ ಪರವಾಗಿಲ್ಲ, ಅವನ ಮೈಕಟ್ಟು ಮಸ್ತಾಗಿರಬೇಕು ಅಂತ ಅರ್ಪಿತಾ ಅವರು ಇದೆಲ್ಲವನ್ನ ಹೇಳ್ಕೊಂಡಿದ್ದಾರೆ. ಮನೆಯಲ್ಲಿ ಯಾರಾದರೂ ಸತ್ತಾಗ ಪುರುಷರು ತಲೆ ಬೋಳಿಸಿಕೊಳ್ಳುವುದೇಕೆ? ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ. ಜನನದಿಂದ ಮರಣದವರೆಗೂ ಸಂಪ್ರದಾಯಗಳು ಸಾಲೆ ಇರುತ್ತದೆ. ಹಿಂದೂ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ಕುಟುಂಬದ ಪುರುಷರೇಕೆ ತಲೆ ಬೋಳಿಸಿಕೊಳ್ಳುತ್ತಾರೆ? ಇದರ ರಹಸ್ಯವೇನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗರುಡ ಪುರಾಣದ ಪ್ರಕಾರ ಒಂದು ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಾಗ ಆ ಕುಟುಂಬದ ಸದಸ್ಯರು ಸೂತಕಕ್ಕೆ ಒಳಗಾಗಿರುತ್ತಾರೆ ಎನ್ನುವ ಭಾವನೆ ಇದೆ. ಸೂತಕದ ಸಮಯದಲ್ಲಿ ಆ ಕುಟುಂಬದ ಎಲ್ಲ ಸದಸ್ಯರನ್ನು ಅಶುದ್ಧರೆಂದು ಪರಿಗಣಿಸಲಾಗುತ್ತದೆ. ಪುರುಷ ಸದಸ್ಯರು ಸೂತಕದ ದೋಷವನ್ನು ಕಡಿಮೆ ಮಾಡಲು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳುತ್ತಾರೆ. ಸೂತಕದ ಅವಧಿಯು 13 ದಿನಗಳ ನಂತರ ಮುಕ್ತಾಯವಾಗುತ್ತದೆ. ಅರ್ಪಿತಾ ಅವರ ಈ ಪ್ರೊಫೈಲ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನು ಹೊಸ ಪ್ರೊಫೈಲ್ಗಳು ಬೇಕಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಬಾಯ್ ರೀ.